ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಿಡ್ನಿಗೆ ಏನು ಆಗದಿರೋಂಗೆ ಕಿಡ್ನಿ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೆ ಒಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ. ಇದನ್ನು ಮನೆಯಲ್ಲಿ ನೀವು ಈ ಥರ ಕೂತ್ಕೊಂಡು ಈ ಥರ ಚೆಕ್ಕಂಬಲ ಹಾಕ್ಕೊತೀರಲ್ಲ, ಹಾಕ್ಕೊಂಡಿರ ನೋಡಿ, ಈ ಥರ ಕಾಲನ್ನ ಹಿಂಗೆ ಇಟ್ಕೋಬೇಕು. ಇಲ್ಲಿ ಮುಂದ್ಗಡೆಗೆ ಹಿಂಗೆ ಇಟ್ಕೊಂಡು ಇದು ಈ ಹೆಬ್ಬೆಟ್ಟು ಇದೆಯಲ್ಲ, ಮುಂದುಗಡೆ ಹೆಬ್ಬೆಟ್ಟು, ಈ ಹೆಬ್ಬೆಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಸ್ವಲ್ಪ ಮುಂದಕ್ಕೆ ಎಳ್ಕೊಂಡು ನೋಡಿ, ಈ ಥರ ಬಟರ್ಫ್ಲೈ ಎಕ್ಸಸೈಸು. ಈ ಥರ ಒಂದು 50 ಸಲ 100 ಸಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಬೆಳಿಗ್ಗೆ ಹೊತ್ತು ಇಲ್ಲ ಯಾವಾಗಾದರೂ ಸರಿ ನೀವು ಮಾಡ್ಬೋದು. ಈ ಥರ ನೀವು ಮನಸ್ಸಲ್ಲಿ ಕೌಂಟ್ ಮಾಡಿಕೊಂಡು ಮಾಡಿ, ಇಲ್ಲ ಏನಾದರೂ ದೇವರು ಮಂತ್ರಗಳು ಹೇಳ್ಕೊಂಡು ಮಾಡ್ಬೋದು. ಈ ಥರ ಡೈಲಿ ನೀವು ಮಾಡ್ತಾಯಿದ್ರೆ ಕಿಡ್ನಿ ತೊಂದರೆಗಳು ಬರೋದಾಗಲಿ, ಏನಾದರೆ ಕಿಡ್ನಿಗೆ ಸಮಸ್ಯೆ ಬರೋದು ಏನೂ ಆಗೋಲ್ಲ. ಈ ಥರ ನೀವು ಇದನ್ನು ಮಾಡ್ಬೋದು. ಈ ಥರ ಮನೇಲಿ ಈ ಥರ ಇಲ್ಲಿ ಕೂತ್ಕೊಂಡು ಬೆಡ್ ಮೇಲೆ, ನಾನೀಗ ಬೆಡ್ ಮೇಲೆ ಕೂತ್ಕೊಂಡು ಮಾಡ್ತಾ ಇರೋದು. ಈ ಥರ ಬೆಡ್ ಮೇಲೆ ಕೂತ್ಕೊಂಡು ಮುಂದುಗಡೆ ಕಾಲಿಂದ ಇಟ್ಕೊಂಡು ಇದನ್ನು ಆದಷ್ಟು ನೀವು ಕೆಳಗಡೆಗೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದು ತೊಡೆ ಬರುತ್ತಲ್ಲ, ತೊಡೆ ಕೆಳಗಡೆ ಹೋಗೋ ಥರ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟೇ ಮಾಡಿ. ನನಗೂ ಏನು ಪೂರ್ತಿ ಆಗೋಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ನಾನು. ಈ ಥರ ಮಾಡಿ ಕಿಡ್ನಿಗೆ ಒಳ್ಳೆಯದಾಗುತ್ತೆ. ಮತ್ತು ನೆಕ್ಸ್ಟು ಇದು ಪ್ರಾಣಾಯಾಮ ಮಾಡೋದಂದರೆ, ಇದು ನಮಗೆ ಕೆಟ್ಟ ಇದು ಬರುತ್ತೆ, ಗಾಳಿ ಇರುತ್ತಲ್ಲ ಒಳಗಡೆ ಆಕ್ಸಿಜನ್ನು, ಅದು ಎಲ್ಲ ಈಚೆ ಬರಬೇಕಂದ್ರೆ ಒಂದು ಮೂಗು ಮುಚ್ಕೊಂಡು ಒಂದು 10 ಸಲ ಇದಾದಮೇಲೆ ಮತ್ತು ಇನ್ನೊಂದು ಹೊಳ್ಳೆನ ಮುಚ್ಕೊಂಡು ಇನ್ನೊಂದು ಹೊಳ್ಳೆಯಿಂದ ಆ ಥರ 10 ಸಲ, ಈ ಒಳ್ಳೆ 10 ಸಲ, ಈ ಒಳ್ಳೆ 10 ಸಲ ಅದು ಮಾಡ್ಕೊಂಬನ್ನಿ. ಆಮೇಲೆ ಈ ಥರ ಈ ಚಕ್ಕಬಲ ಹಾಕ್ಕೊಂಡು ಕೂತ್ಕೊಂಡು ಈ ಥರ ಮುದ್ರೆ ಮಾಡ್ಕೊಳ್ಳಿ. ಈ 3 ಬೆರಳು ಹಿಂಗೆ ಹಿಡ್ಕೊಂಡು ಇದನ್ನು ಇವಾಗ ಉಸಿರು ಒಂದು ಸಲ ಫಸ್ಟು ಸ್ವಲ್ಪ ಹೇಳ್ಕೊಬೇಕು, ಆಮೇಲೆ ಪೂರ್ತಿ ಹೋಲ್ಡ್ ಮಾಡ್ಕೋಬೇಕು 1 ನಿಮಿಷ. ಮತ್ತು ಈ ಥರ ಒಂದು 20 ಸಲ, ಎಷ್ಟಾಗುತ್ತೋ ನಿಮ್ಮ ಕೈಲಷ್ಟು ಉಸಿರು ಫಸ್ಟು ಸ್ವಲ್ಪ ಹೇಳ್ಕೊಂಡು, ಆಮೇಲೆ ಪೂರ್ತಿ ಹೇಳ್ಕೊಂಡು ಹೋಲ್ಡ್ ಮಾಡ್ಕೋಬೇಕು. 1 ನಿಮಿಷ ಆದರೂ ಹೋಲ್ಡ್ ಮಾಡಿಕೊಂಡು ಆಮೇಲೆ ಉಸಿರು ಬಿಟ್ಟು ಮಾಡ್ತಾಯಿದ್ರೆ ಜಾಸ್ತಿ ನಿಮಗೆ ಹೃದಯ ಅಟ್ಯಾಕ್ ಆಗೋದಾಗಲಿ, ನಿಮಗೆ ಹೃದಯ ಸಮಸ್ಯೆ ಬರೋದಾಗಲಿ, ಇನ್ನು ನೀವು ಹೆಚ್ಚು ದಿನ ಬಾಳ್ತೀರ, ಹೆಚ್ಚು ದಿನ ನೀವು ಜೀವಿಸ್ತೀರ. ಅದು ತುಂಬ ಒಳ್ಳೆಯದು. ಇದು ಪ್ರಾಣಾಯಾಮ ಥರ ಇದು ಮಾಡಿ. ಆಮೇಲೆ ಇನ್ನೊಂದು ಕಪಾಲಭಾತಿ, ಅದೂ ಇದೇ ಥರನೇ ಮುದ್ರೆ ಮಾಡ್ಕೊಂಡು ಇದಾದಮೇಲೆ ಈ ಥರ ನೀವು ಉಸಿರನ್ನ ಬಿಡ್ತಾಯಿದ್ರೆ ಹೊಟ್ಟೆಯಲ್ಲಿರೋ ಕರಳುಗಳೆಲ್ಲ ಅದಕ್ಕೂ ಸಂಬಂಧಪಡುತ್ತೆ. ಜೀರ್ಣಕ್ರಿಯೆ ಆಗ್ಬೋದು, ಅಜೀರ್ಣ ಇರುತ್ತಲ್ಲ ಅಂಥವ್ರಿಗೆ ಜೀರ್ಣಕ್ರಿಯೆ ಹಸು ಚೆನ್ನಾಗಾಗುತ್ತೆ. ಹೊಟ್ಟೆ ಎಲ್ಲ ನಮ್ಮ ಹೊಟ್ಟೆಯಲ್ಲಿ ಏನೇನು ನಮಗೆ ಇದಿದೆಯೋ ಐಟಮ್ಸ್ ಅವೆಲ್ಲ ಚೆನ್ನಾಗಿ ಅಲುಗಾಡುತ್ತೆ. ನಾವು ಈ ಥರ ಉಸಿರು ಬಿಡ್ತಾ ಇರ್ಬೇಕಾದ್ರೆ ಕಪಾಲಭಾತಿ ಅಂತ ಇದಕ್ಕೆ. ಇದನ್ನು ಉಸಿರು ಬಿಟ್ಟು ಅದು 100 ಸಲ ಈ ಥರನೇ ಮಾಡಿ. ಆ ಥರ ಅದು ಬೆಳಿಗ್ಗೆ ಟೈಮೇ ಮಾಡಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನು ಇರಲ್ವಲ್ಲ, ನಿಮ್ಮದು ನಿತ್ಯ ಕರ್ಮ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಇವಾಗ ಹೇಳ್ಕೊಟ್ಟಿದ್ದೆ ಎಕ್ಸಸೈಸ್ ಎಲ್ಲ ಬೆಳಿಗ್ಗೆ ಹೊತ್ತು ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಅದು
ಡೈಲಿ ಮಾಡ್ತಾ ಬನ್ನಿ, ನಿಮಗೆ ಯಾವ ಸಮಸ್ಯೆನೂ ಬರೋಲ್ಲ. ಹೊಟ್ಟೆ ಸ್ವಚ್ಛ ಚೆನ್ನಾಗಾಗುತ್ತೆ, ಅಜೀರ್ಣ ಆಗೋದಾಗಲಿ, ಆಮೇಲೆ ನಿಮಗೆ ಏನಾದರೂ ಪ್ರಾಬ್ಲಮ್ಗಳಿರ್ತಾವಲ್ಲ ಅದೆಲ್ಲ ದೂರ ಆಗುತ್ತೆ. ಆದಷ್ಟು ಆಯುಸ್ಸು ಹೆಚ್ಚಾಗುತ್ತೆ. ಅದನ್ನು ನೀವು ಮಾಡ್ತಾ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ವಂದನೆಗಳು.